ಇಂತಹ ವೈಟ್ ಪ್ಯಾಚಸ್ ನಿಮ್ಮ ಮಗುವಿನ ಮುಖದ ಮೇಲೆ ಕೂಡ ಇದೆಯಾ? ಹಾಗಿದ್ರೆ ಈ ರೀಲನ್ನು ಸೇವ್ ಮಾಡಿ. ಇಂಥ ವೈಟ್ ಪ್ಯಾಚಸ್ಗೆ ಹೇಳೋದು ಪಿಟೈರಿಯಾಸಿಸ್ ಆಲ್ಬಾ. ಇದು ಯಾಕಾಗುತ್ತೆ, ಇದಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಈ ರೀಲಲ್ಲಿ ಹೇಳ್ತೇನೆ. ಪಿಟೈರಿಯಾಸಿಸ್ ಆಲ್ಬಾದಿಂದ ಯಾವುದೇ ತೊಂದರೆ ಮಗುವಿಗೆ ಆಗೋದಿಲ್ಲ. ಇದು ಬಿಳಿ ಮಚ್ಚೆ ರೋಗ ಅಲ್ಲ. ಬಿಳಿ ಮಚ್ಚೆ ರೋಗ ಅಂದರೆ ವಿಟಿಲಿಗೋ ಬೇರೆನೆ. ಇಲ್ಲಿ ನೋಡ್ಬೋದು, ಇದು ವಿಟಿಲಿಗೋ. ಇದರಲ್ಲಿ ಪೂರ್ತಿ ಸ್ಕಿನ್ ವೈಟ್ ಆಗುತ್ತೆ. ಆದರೆ ಪಿಟೈರಿಯಾಸಿಸ್ ಆಲ್ಬಾದಲ್ಲಿ ಕೆಲವೊಂದು ಕಡೆ ಸ್ಕಿನ್ ಲೈಟ್ ಆಗುತ್ತೆ ಹೊರತು ಪೂರ್ತಿ ವೈಟ್ ಆಗೋದಿಲ್ಲ. ಈ ಪ್ರಾಬ್ಲಮ್ ಅನ್ನು ಪೇರೆಂಟ್ಸ್ ತಿಳ್ಕೊಳ್ಬೇಕು. ಯಾಕೆಂದ್ರೆ ನನ್ನ ಹತ್ರ ಬರ್ತಾರೆ, ಪೀಡಿಯಾಟ್ರಿಷಿಯನ್ಸ್ ಹತ್ರ ಬರ್ತಾರೆ, ಸರ್ ಇದು ವಿಟಿಲಿಗೋನಾ, ಬಿಳಿ ಮಚ್ಚೆ ರೋಗನ ಅಂತ ಬರ್ತಾರೆ. ಬಟ್ ಇದು ರಿಲೇಟಿವ್ಲಿ ಹಾರ್ಮ್ಲೆಸ್. ಪಿಟೈರಿಯಾಸಿಸ್ ಆಲ್ಬಾ ಆಗೋದು ವಿಟಮಿನ್ ಡೆಫಿಷಿಯನ್ಸಿಯಿಂದ ಅಲ್ಲ, ಕೀಟಾಣುಗಳಿಂದ ಅಲ್ಲ, ಹುಳಗಳಿಂದ ಅಲ್ಲ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಅಲ್ಲ. ಪಿಟೈರಿಯಾಸಿಸ್ ಆಲ್ಬಾ ಒಮ್ಮೆ ಟ್ರೀಟ್ ಆದಮೇಲೆ ಪುನಃ ಬರಬಹುದು. ಇದರಿಂದ ಯಾವುದೇ ಥರದ ಪ್ಯಾನಿಕ್ ಆಗುವ, ಯಾವುದೇ ಥರದ ಹೆದರಿಕೆ ಆಗುವ ಅವಶ್ಯಕತೆ ಇಲ್ಲ. ಪಿಟೈರಿಯಾಸಿಸ್ ಆಲ್ಬಾ ಟ್ರೀಟ್ ಒಂದು ಮಾಯ್ಶ್ಚರೈಸರ್ ಸಾಕಾಗುತ್ತೆ. ಸ್ಕಿನ್ನನ್ನು ಮಾಯ್ಸ್ಟ್ ಇಡಬೇಕು. ಡಿಟರ್ಜೆಂಟ್ ಸೋಪ್ ಅಂದರೆ ಯಾವ್ದು ನಾವು ಬಟ್ಟೆ ಒಗೆಯುವಂಥ ಸೋಪ್ಸ್ ಇರುತ್ತೆ ಅದರಲ್ಲಿ ಸ್ನಾನ ಮಾಡಬಾರ್ದು. ಲೋ pH pH 5.5 ಅಂತ ಬರುತ್ತೆ ಸೋಪ್ಸ್, ಅಂಥ ಸೋಪ್ಸಿಂದ ಸ್ನಾನ ಮಾಡಬೇಕು. ಥರ್ಡ್, ತುಂಬ ಜಾಸ್ತಿ ಇದ್ದರೆ ಇದಕ್ಕೆ ನಿಮ್ಮ ಪೀಡಿಯಾಟ್ರಿಷಿಯನ್ ಲೋ ಡೋಸ್ ಸ್ಟೀರಾಯ್ಡ್ ಕ್ರೀಮನ್ನು ಕೊಡ್ತಾರೆ, ಅದನ್ನು ಹಚ್ಚಿದ್ರೆ ಸಾಕು. ಇದರಿಂದ ಯಾವುದೇ ಥರದ ಹೆಲ್ತ್ ಇಶ್ಯೂ ಆಗೋದಿಲ್ಲ. ಇಂಥ ಮಾಹಿತಿಗೋಸ್ಕರ ಈ ಚಾನೆಲ್ ಅನ್ನು ಫಾಲೋ ಮಾಡಿ.